ಹಲೋ ಸ್ನೇಹಿತರೆ, ಕನ್ನಡ ಮಿಸ್ಟ್ ಇನ್ಫೋ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಇವತ್ತು ನಾನೊಂದು ಹಾರರ್ ಸ್ಟೋರಿನ ತಗೊಂಡು ಬಂದಿದ್ದೀನಿ. ಇದು ಆ್ಯಕ್ಚುಲಿ ನಮ್ಮ ಉಡುಪಿಯ ಹೆಬ್ರಿ ಎಂಬಲ್ಲಿ ಆದಂಥ ಒಂದು ನೈಜ ಘಟನೆ. ನಿಜವಾಗ್ಲೂ ತುಂಬ ಸ್ಕೇರಿಯಾಗಿದೆ. ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಹೀಗೆ ನೋಡ್ತಾ ಹೋಗಿ. ಒಂದು ವೇಳೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ. ಸೊ ಹಾಗಾದರೆ ಹೆಚ್ಚಿನ ಟೈಮ್ ವೇಸ್ಟ್ ಮಾಡದೆ ಸೀದಾ ಈ ಕತೆ ಕಡೆ ಹೋಗೋಣ. ನಾವು ಮೊದಲು ಹೇಳಿದಾಗೆ ಈ ಕತೆ ಆಗಿದ್ದು ಉಡುಪಿಯ ಹೆಬ್ರಿಲ್ ಅಂತ. ಬಟ್ ಯಾವ ಪ್ಲೇಸ್ ಅಂತ ಹೇಳಿಲ್ಲ. ಅಫ್ಕೋರ್ಸ್ ಈ ಒಂದು ಘಟನೆ ಆಗಿದ್ದು ಹೆಬ್ರಿಯ ಫೇಮಸ್ ಫಾಲ್ಸ್ ಆದ ಕೂಡ್ಲು ತೀರ್ಥ ಫಾಲ್ಸ್ನ ಹೆಸರಿದೆ ಅಂದ ಮಾತ್ರಕ್ಕೆ ಈ ಒಂದು ಘಟನೆ ಆ ಫಾಲ್ಸಲ್ಲೇ ಆಗಿದಂತಲ್ಲ. ಬಟ್ ಆ ಫಾಲ್ಸ್ಗೆ ಹೋಗುವ ಒಂದು ಭಯಾನಕ ರೂಟ್ ಏನಿದೆ ಅಲ್ಲಿ ಆದಂಥ ಒಂದು ನೈಜ ಘಟನೆ. ಹೀಗೆ ಕೇಳ್ತಾ ಹೋಗಿ. ಅಂದಾಗೆ ಈ ಒಂದು ಘಟನೆನ ಎಕ್ಸ್ಪೀರಿಯನ್ಸ್ ಮಾಡಿದ ವ್ಯಕ್ತಿ ಹೆಸರು ಪ್ರದೀಪ್ ಅಂತ. ಮೂಲತಃ ಅವನು ಕುಂದಾಪುರದವನು. ನಮ್ಮ ಕುಂದಾಪುರದವನು ಆದರೂ ಕೂಡ ಅವನು ವರ್ಕ್ ಮಾಡ್ತಿರೋದು ಬೆಂಗಳೂರಲ್ಲಿ. ಆಲ್ಮೋಸ್ಟ್ ನಮ್ಮ ಕಡೆಯವರೆಲ್ಲ ವರ್ಕ್ ಮಾಡ್ತಿರೋದು ಬೆಂಗಳೂರಲ್ಲೇ. ಇವನ್ ಅವನು ಕೂಡ ಇಂಜಿನಿಯರಿಂಗ್ ಆದ ನಂತರ ಬೆಂಗಳೂರಲ್ಲಿ ವರ್ಕ್ ಮಾಡ್ತಿರ್ತಾನೆ. ಆ್ಯಂಡ್ ಅವನಿಗೆ ಆವಾಗವಾಗ ಊರಿಗೆ ಬಂದು ಅಲ್ಲಿರೋ ಕೆಲವೊಂದು ಪ್ಲೇಸ್ಗೆ ಸುತ್ತಾಡೋದಂದರೆ ತುಂಬ ಇಷ್ಟ. ಆವೊಂದಿನ ಏನಾಗುತ್ತೆ, ರಜೆ ಇದ್ದ ಕಾರಣ ಅವನ ಊರಿಗೆ ಅಂದರೆ ಕುಂದಾಪುರಕ್ಕೆ ಅವನು ಮಾತ್ರ ಅಲ್ಲ, ಅವನ ಕಂಪ್ನಿಲಿ ವರ್ಕ್ ಮಾಡ್ತಿದ್ದ 3 ಗೆಳೆಯರು ಕೂಡ ಬರ್ತಾರೆ. ಹಾಗೆ ಅವರೆಲ್ಲ ಒಂದೊಳ್ಳೆ ಪ್ಲೇಸ್ಗೆ, ಕುಂದಾಪುರದಲ್ಲಿರೋ ಒಂದೊಳ್ಳೆ ಪ್ಲೇಸ್ಗೆ ತಿರುಗಲಿಕ್ಕೆ ಹೋಗುವಂತ ಡಿಸೈಡ್ ಮಾಡ್ತಾರೆ. ಅವಾಗ ಪ್ರದೀಪ್ ಉಡುಪಿ ಹಾಗೆ ಕುಂದಾಪುರ ಸಮೀಪದ ಫಾಲ್ಸ್ ಬಗ್ಗೆ ಸರ್ಚ್ ಮಾಡ್ತಾನೆ. ಆವಾಗ ಅವನಿಗೆ ಈ ಹೆಬ್ರಿಲಿರುವ ಒಂದು ಹಿಡನ್ ಫಾಲ್ಸ್ ಬಗ್ಗೆ ಗೊತ್ತಾಗುತ್ತೆ. ಅಂದರೆ ತುಂಬ ಒಳಗೆ ಕಾಡೊಳಗಿರುವಂಥ ಒಂದು ಫಾಲ್ಸ್ ಇದು. ಸೊ ಲೈಫ್ ಟೈಮಲ್ಲಿ ಅವ್ರು ಯಾರು ಕೂಡ ಈ ಫಾಲ್ಸ್ನ ನೋಡಿರ್ಲಿಕ್ಕಿಲ್ಲ. ಸೊ ಅಲ್ಲೋಗುವಂತ ಅವರು ಡಿಸೈಡ್ ಮಾಡ್ತಾರೆ. ಆ್ಯಂಡ್ ಮತ್ತೊಂದೇನಪ್ಪ ಅಂದರೆ ಅವರಿಗೆ ಆ ಫಾಲ್ಸಲ್ಲಿ ಯಾವಾಗ ಓಪನ್ ಇರುತ್ತೆ ಯಾವಾಗ ಕ್ಲೋಸ್ ಇರುತ್ತೆ ಅಂತ ಗೊತ್ತಿರಲ್ಲ. ಅವ್ರು ಅಂದ್ಕೊಂಡಿದ್ರು ಆಲ್ಮೋಸ್ಟ್ ಎಲ್ಲ ಟೈಮ್ಗೂ ಕೂಡ ಆ ಫಾಲ್ಸ್ ಓಪನ್ ಆಗಿರುತ್ತೆ, ಹಾಗೆ ಬೈಕಲ್ಲಿ ಹೋದ ತಕ್ಷಣ ನಮಗೆ ಅಲ್ಲೇ ಸಿಗ್ಬಿಡುತ್ತೆ ಅಂತ ಆ ಒಂದು ಥಿಂಕಲ್ಲಿದ್ರು. ಬಟ್ ಆ್ಯಕ್ಚುಲಿ ಆ ಒಂದು ಫಾಲ್ಸ್ ನೋಡಿದವರಿಗೆ ಗೊತ್ತಿರುತ್ತೆ ಅಲ್ಲಿ ಹೋಗೋಕೆ ತುಂಬ ಕಷ್ಟ ಇದೆ ಅಂತ. ಅಲ್ಲಿ ರೀಚ್ ಆದ ನಂತರ ಒಂದು 2 ಕಿಲೋಮೀಟರ್ ಆಗಿ ನಡ್ಕೊಂಡು ಹೋಗ್ಬೇಕಂತ. ಆ್ಯಂಡ್ ಮತ್ತೊಂದು ಮೇನ್ ವಿಷಯ ಅಂದರೆ ಆ್ಯಕ್ಚುಲಿ ಆ ಫಾಲ್ಸ್ಗೆ 3:30 ಮೇಲೆ ಎಂಟ್ರಿ ಇಲ್ಲ. ಬೆಳಿಗ್ಗೆ ಹೋದವರು ಎಷ್ಟೇ ಹೊತ್ತಾದರೂ ಕೂಡ ಅಲ್ಲಿರಲಿಕ್ಕೆ ಅಲೋ ಇಲ್ಲ. 3:30 ಹಾಗೆ ಎಲ್ಲರೂ ರಿಟರ್ನ್ ಬರಬೇಕಂತ. ಬಟ್ ಪಾಪ ಆ ವಿಷಯ ಪ್ರದೀಪ್ಗೆ ಗೊತ್ತಿರಲ್ಲ ಅಂದಮೇಲೆ ಅವನ ಬೆಂಗಳೂರಿನ ಫ್ರೆಂಡ್ಸ್ಗೆ ಗೊತ್ತಿರುತ್ತೆ ಹೇಳಿ. ಸೊ ಅವರೆಲ್ಲರೂ ಕೂಡ ತಮ್ಮ ಕುಂದಾಪುರದಿಂದ 3 ಗಂಟೆ ಹಾಗೆ ಜರ್ನಿ ಸ್ಟಾರ್ಟ್ ಮಾಡ್ತಾರೆ. ಸೊ ಹೆಬ್ರಿ ರೀಚ್ ಆದ ನಂತರ ರೋಡ್ ಸೈಡೇ ಒಂದು ದೊಡ್ಡ ಕಮಾನ್ ಇರುತ್ತೆ. ಆ ಕಮಾನ್ ಒಳಗೆ ಹೋದರೆ ಒಂದು 6-7 ಕಿಲೋಮೀಟ್ರಲ್ಲಿ ಆ ಫಾಲ್ಸ್ ಸಿಗುತ್ತೆ. ಸೊ ಇವರು ಅದನ್ನೆಲ್ಲ ಕರೆಕ್ಟಾಗಿ ಲೆಕ್ಕ ಹಾಕ್ಕೊಂಡು ಒಂದು 3-3:30 ಆಗಿ ಕುಂದಾಪುರದಿಂದ ಹೊರಟು ಆ ಕಡೆ ಅಂದರೆ ಹೆಬ್ರಿ ಕಡೆ ಪ್ರಯಾಣ ಮಾಡ್ತಾರೆ. ಅವ್ರು ಆ್ಯಕ್ಚುಲಿ ಬ್ರಹ್ಮ ರೂಟನ್ನೇ ಚೂಸ್ ಮಾಡಿದ್ದು. ಸೊ ಹೋಗುವಾಗ ಅವರು ಆರಾಮಾಗಿ ಅಲ್ಲಲ್ಲಿ ತಿರುಗಾಡ್ಕೊಂಡು ಹೋಗಿದ್ರು. ಯಾಕಂದರೆ ಅವರಿಗೆ ಅರಿವಿರಲಿಲ್ಲ ಆ ಫಾಲ್ಸ್ ಯಾವ ಟೈಮಲ್ಲಿ ಓಪನ್ ಇರುತ್ತೆ ಯಾವ ಟೈಮಲ್ಲಿ ಕ್ಲೋಸ್ ಇರುತ್ತೆ ಅಂತ. ಸೊ ಒಂದು 5:30 ಹಾಗೆ ಅವರು ಹೆಬ್ರಿನ ರೀಚ್ ಆಗ್ತಾರೆ. ಅನಂತರ ಹೆಬ್ರಿ ರೀಚ್ ಆದ ನಂತರ ಅವರೊಂದು 6 ಗಂಟೆ ಆಗಿ ಅಂದರೆ ಅಲ್ಲಿ ತಿಂದು ಕೂಡಿದಾದ ನಂತರ ಒಂದು 6 ಗಂಟೆ ಆಗಿ ಆ ಕಮಾನಿಂದ ಒಳಗಡೆ ಜರ್ನಿ ಮಾಡೋಕ್ಕೆ ಶುರು ಮಾಡ್ತಾರೆ. ಅಲ್ಲಿವರೆಗೆ ಹೋಗಬೇಕಾದ್ರೂ ಕೂಡ ಅವರು ಅಕ್ಕಪಕ್ಕದಲ್ಲಿರೋ ಯಾರನ್ನು ಕೂಡ ಕೇಳಿರಲಿಲ್ಲ ಆ ಫಾಲ್ಸ್ ಓಪನ್ ಇರುತ್ತಾ, ಎಲ್ಲಿ ಬರುತ್ತೆ, ಏನು ವಿಷಯ ಅಂತ. ಯಾಕಂದರೆ ಅವರು ಮ್ಯಾಪ್ ಹಾಕೊಂಡು ಹೋಗಿದ್ರು. ಮ್ಯಾಪ್ ಆಗಲು ಕರೆಕ್ಟ್ ಇರುತ್ತೆ ಅಂತ ಅವರೊಂದು ಭಾವನೆ. ಸೊ ಅವರು ಮ್ಯಾಪ್ ಹಾಕೊಂಡು ಅಲ್ಲಿಂದ ಜರ್ನಿ ಶುರು ಮಾಡ್ತಾರೆ. ಆ ಒಂದು ಫಾಲ್ಸ್ಗೆ ಹೋಗಿರೋರಿಗೆ ಗೊತ್ತಿರುತ್ತೆ ಮನೆಯಿಂದ ಒಳಗೋಗುವ ರೂಟ್ ಯಾವ ಥರ ಇದೆ ಅಂತ. ಇಲ್ಲಿರೋ ಪ್ರದೇಶ ಆಲ್ಮೋಸ್ಟ್ ಎಲ್ಲ ಕಡೆಯಿಂದ ಕೂಡ ಕಾಡಿಂದ ಸುತ್ತುವರೆದಿದೆ. ಇಲ್ಲಿ ಅಕ್ಕಪಕ್ಕದಲ್ಲಿ ಮನೆಗಳು ಕೂಡ ತುಂಬ ಕಡಿಮೆ. ಹಾಗೆ ಆ ಟೈಮಲ್ಲಿ ವೆಹಿಕಲ್ಗಳು ಕೂಡ ತಿರುಗಾಡೋದು ತುಂಬ ಕಡಿಮೆ. ಸೊ ಇವ್ರಿಗೆ ಕೂಡ ಅದೆಲ್ಲ ಹೊಸದಾಗಿತ್ತು. ಆವಾಗಲೂ ಬೆಂಗಳೂರಲ್ಲಿರುವ ಸಿಟಿ, ಮನೆ, ಗಾಡಿ, ವೆಹಿಕಲ್ ಅದರ ಸೌಂಡನ್ನೇ ಕೇಳ್ತಿರೋರು ಇವತ್ತು ಪ್ರಕೃತಿ ಮಧ್ಯೆ ಬಂದಿರೋದು ಅವರಿಗೆ ತುಂಬ ಖುಷಿಯಾಗಿರುತ್ತೆ. ಅವರು ಮುಂದೇನಾಗುತ್ತೆ ಏನು ಕತೆ ಅಂತ ಏನು ಕೂಡ ಥಿಂಕ್ ಮಾಡದೆ 3 ಗಾಡಿ ಮೂಲಕ ಆ 3 ಜನ ತಮ್ಮ ಒಂದು ಜರ್ನಿನ ಮಾಡ್ತಾ ಹೋಗ್ತಾರೆ. ಬಟ್ ಮುಂದೆ ಹೋದಾಗೆ ಅವರಿಗೊಂದು ಮಾರ್ಗ ಸಿಗುತ್ತೆ. ಅಲ್ಲವರಿಗೆ ತುಂಬ ಕನ್ಫ್ಯೂಸ್ ಆಗುತ್ತೆ. ಈ ರೂಟ್ ಮೂಲಕ ಹೋಗುವುದಾ ಇಲ್ಲ
ಈ ರೂಟ್ ಮೂಲಕ ಹೋಗೋದಾ ಅಂತ. ಅಂದರೆ ಅಲ್ಲೊಂದು ಮೈಲಿಗಲ್ ಇದ್ದಿರುತ್ತೆ. ಆ ಒಂದು ಮೈಲಿಗಲ್ ಅವರಿಗೆ ಕನ್ಫ್ಯೂಸನ್ನು ಉಂಟು ಮಾಡುತ್ತೆ. ಆವಾಗ ಅವರು ಬೇರೆ ದಾರಿ ಇಲ್ಲದೆ ಅಲ್ಲೇ ಒಂದು ಮುಂದಿರುವ ಒಂದು ಅಂಗಡಿ ಹತ್ರ ಹೋಗಿ ಹೇಳ್ತಾರೆ, ಕೂಡ್ಲು ಫಾಲ್ಸ್ಗೆ ಹೋಗುವ ದಾರಿ ಯಾವುದಂತ. ಆವಾಗ ಅಂಗಡಿಯವನು ಇದೇ ದಾರಿ ಅಂತ ಹೇಳ್ತಾನೆ. ಹೌದಾ, ಸರಿ ಅಂತ ಅವರು ಅಲ್ಲಿಂದ ಹೊರಡಲಿಕ್ಕೆ ಮುಂದಾಗ್ತಾರೆ. ಆವಾಗ ಅಂಗಡಿಯವನು ಹೇಳ್ತಾನೆ, ಯಾಕಲ್ಲಿ ಹೋಗ್ತಿದ್ದೀರಂತ. ಆವಾಗ ಅವರದಕ್ಕೆ ನಗಾಡ್ಕೊಂಡು ಫಾಲ್ಸ್ಗೆ ಯಾಕೆ ಹೋಗ್ತಾರಂತ ಅವನಿಗೆ ಟೀಸ್ ಮಾಡ್ತಾರೆ. ಆವಾಗ ಅಂಗಡಿಯವನು ಹೇಳ್ತಾನೆ, ಫಾಲ್ಸ್ಗೆ ಈ ಟೈಮ್ಗೆ ಹೋಗಲಿಕ್ಕೆ ಅಲೋವ್ ಇಲ್ಲ, 3:30 ಲಾಸ್ಟ್ಗೆ, 6 ಗಂಟೆ ಮೇಲೆ ಹೋಗೋಕೆ ಚಾನ್ಸ್ ಇಲ್ಲ ಅಂತ. ಇವರಿಗೆ ಆ ಮಾತು ಕೇಳಿ ತುಂಬ ಬೇಜಾರಾಗುತ್ತೆ. ಇದು ನಿಜವಾ ಇಲ್ಲ ಸುಳ್ಳ ಅಂತ ಅವ್ರಿಗೆ ಗೊತ್ತಾಗೋದಿಲ್ಲ. ಕನ್ಫರ್ಮ್ ಮಾಡ್ಕೊಳ್ಳಿ ಅಲ್ಲಿದ್ದ ಅಕ್ಕಪಕ್ಕದವರನ್ನ ಕೇಳ್ತಾನೆ. ಆವಾಗ ಅವ್ರಿಗೆ ಗೊತ್ತಾಗುತ್ತೆ ಆ ಅಂಗಡಿನ ಹೇಳಿದ್ದು ನಿಜ ಅಂತ. ಫಾಲ್ಸ್ಗೆ 3 ಅವರಿಗೆ ಹೋಗಲಿಕ್ಕೆ ಲಾಸ್ಟ್ ಟೈಮ್, ಅದ್ರ ಮೇಲೆ ಹೋಗಲಿಕ್ಕೆ ಅಲೋವ್ ಇಲ್ಲ ಅಂತ. ಇವರಿಗೆ ಸೀರಿಯಸ್ಲಿ ತುಂಬಾ ಬೇಜಾರಾಗುತ್ತೆ. ಯಾಕಂದರೆ ಅಷ್ಟು ಕಷ್ಟಪಡ್ಕೊಂಡು ಅಲ್ಲಿಂದ ಬಂದವರಿಗೆ ನಿರಾಸೆ ಆಗಿತ್ತು. ಅವರು ಒಂದು ಕ್ಷಣ ಆ ಒಂದು ಫಾಲ್ಸ್ ಬಗ್ಗೆ ವಿಚಾರಿಸಿದ್ರೆ ಈ ಒಂದು ತಪ್ಪು ಆಗ್ತಿರ್ಲಿಲ್ಲ. ಬಟ್ ಏನು ಮಾಡೋದು, ಬೇರೆ ದಾರಿನೆಲ್ಲ, ವಾಪಸ್ ಹೋಗಬೇಕು, ಟೈಮ್ ಬೇರೆ ಆಗಿದೆ ಅಂತ ಅವರು ಗಾಡಿನ ತಿರುಗಿಸಿ ಅಲ್ಲಿಂದ ವಾಪಸ್ ಜರ್ನಿ ಶುರು ಮಾಡ್ತಾರೆ. ಬಟ್ ಮಿಡ್ಲ್ ದಾರಿಲಿ ಏನಾಗುತ್ತೆ, ನಮ್ಮ ಈ ಪ್ರದೀಪ್ ಇದನ್ನಲ್ಲ, ಅವನ ಗಾಡಿ ಇದ್ದಕ್ಕಿದ್ದಾಗೆ ಆಫ್ ಆಗಿ ಹೋಗುತ್ತೆ. ಏನಾಗಿದೆ ಅಂತ ಇವನು ಅದೇ ಕೂಡಲೇ ಗಾಡಿನ ಚೆಕ್ ಮಾಡೋಕೆ ಶುರು ಮಾಡ್ತಾನೆ. ಹಾಗೆ ಪ್ರದೀಪ್ ಹಾಗೆ ಅವನ ಎಲ್ಲ ಸ್ನೇಹಿತರು ಕೂಡ ಗಾಡಿ ಚೆಕ್ ಮಾಡ್ತಾರೆ. ಬಟ್ ಎಷ್ಟೇ ಟ್ರೈ ಮಾಡಿದ್ರು ಕೂಡ ಗಾಡಿ ಮಾತ್ರ ಸ್ಟಾರ್ಟ್ ಆಗೋದಿಲ್ಲ. ಇವರು ಇರುವಂಥ ಆ ಒಂದು ಜಾಗ ಏನಿದೆ, ಆ ಒಂದು ಜಾಗದ ಸುತ್ತಮುತ್ತಲೂ ಕೂಡ ಬರೀ ಕಾಡೆ ಕಾಡು. ಅಕ್ಕಪಕ್ಕದಲ್ಲಿ ಒಬ್ಬರೊಬ್ಬರು ಮನುಷ್ಯಗೆ ಒಂದೇ ಒಂದು ಮನೆ ಕೂಡ ಇಲ್ಲ. ಕಾಲ್ ಮಾಡು ಅಂದರೂ ಆ ಒಂದು ಪ್ಲೇಸಲ್ಲಿ ನೆಟ್ವರ್ಕ್ ಕೂಡ ಇಲ್ಲ. ಅವಾಗ ಪ್ರದೀಪ್ನ ಒಬ್ಬ ಫ್ರೆಂಡ್ ಹೇಳ್ತಾನೆ, ಇವಾಗ ಒಂದು ಕೆಲಸ ಮಾಡುವ, ನೀನು ಈ ಗಾಡಿನ ಇಲ್ಲೇ ಇಡು, ಮುಂದೆ ಹೋಗಿ ಯಾರನ್ನಾದರೂ ಕರ್ಕೊಂಡು ಬರುವಂತ. ಆವಾಗ ಪ್ರದೀಪ್ ಹೇಳ್ತಾನೆ, ಗಾಡಿ ವಸ್ತು ಈ ರೀತಿ ಇಟ್ಟೋಗ್ಲಿಕ್ಕೆ ನನಗೆ ಭಯ ಆಗುತ್ತೆ ಅಂತ. ಆವಾಗ ಮತ್ತೊಬ್ಬ ಹೇಳ್ತಾನೆ, ಸರಿ ನೀವಿಬ್ಬರು ಇಲ್ಲೇ ರೀ, ನಾನು ಹಾಗೆ ಇವನು ಈ ಒಂದು ಗಾಡಿ ಮೂಲಕ ಮುಂದೆ ಎಲ್ಲಾದರೂ ಅಂಗಡಿ ಸಿಗುತ್ತಾ, ಯಾರನ್ನಾದರೂ ಹೆಲ್ಪ್ ಸಿಗುತ್ತಾ ಅಂತ ಕೇಳ್ಕೊಂಡು ಬರ್ತೇವಂತ. ಅದೇ ಕೂಡಲೇ ಅವರಿಬ್ಬರು ಅಲ್ಲಿಂದ ಹೊರಡ್ತಾರೆ. ಪ್ರದೀಪ್ ಹಾಗೆ ಅವನ ಫ್ರೆಂಡ್ 2 ಗಾಡಿ ಹಿಡ್ಕೊಂಡು ಅಲ್ಲೇ ಕಾಯ್ತಾ ಕೂರ್ತಾರೆ. ಆವಾಗ ಗಂಟೆ ಸುಮಾರು 7-8 ಆಸುಪಾಸಾಗಿರ್ಬೋದು. ಇವರಿಗೆ ಅಲ್ಲಿರೋಕ್ಕೆ ತುಂಬ ಭಯ ಆಗ್ತಿತ್ತು. ಯಾಕಂದರೆ ಒಂದೇ ಸಮಯ ಕತ್ತಲು. ಇವರು ಗಾಡಿ ಲೈಟ್ನ ಆನ್ ಮಾಡಿಕೊಂಡು ಅಲ್ಲೇ ಸ್ವಲ್ಪ ಹೊತ್ತು ಕಾಲ ಕಳೀತಾ ಹೋಗ್ತಾರೆ. ಆದರೆ ಎಷ್ಟೇ ಹೊತ್ತಾದರೂ ಕೂಡ ಹೋದವರ ಆ ಫ್ರೆಂಡ್ಸ್ಗಳ ಪತ್ತೆ ನಿದಿರೋದಿಲ್ಲ. ಇವರು 1-2 ಗಂಟೆ ಹಾಗೆ ವೆಯ್ಟ್ ಮಾಡ್ತಾರೆ, ಅಂದರೆ 10 ಗಂಟೆ ಹಾಗೆ ವೆಯ್ಟ್ ಮಾಡ್ತಾರೆ. ಬಟ್ ಹೋದವರ ಪತ್ತೆನೇ ಇರೋದಿಲ್ಲ. ಇಲ್ಲಿಂದ ಕಾಲ್ ಮಾಡು ಅಂದರು ಮೊಬೈಲಲ್ಲಿ ಒಂಚೂರು ನೆಟ್ವರ್ಕ್ ಬೇರೆ ಇಲ್ಲ. ಇವರಿಗೆ ನಿಜವಾಗ್ಲೂ ಭಯ ಆಗಲಿಕ್ಕೆ ಶುರುವಾಗುತ್ತೆ. ಈ ರೀತಿ ಕಾಡಲ್ಲಿ ಸಿಕ್ಕಾಕೊಂಡಿರೋದು ಇದೇ ಫಸ್ಟ್ ಟೈಮ್. ಅದೋಗ್ಲಿ, ನಾವು ಸೇಫ್ ಆಗಿದ್ದೇವೆ. ಬಟ್ ಈ ದಾರಿಲಿ ಹೋದ ಅವರಿಬ್ಬರಿಗೆ ಏನಾಯಿತು? ಅವರಿಬ್ಬರು ಸೇಫಾಗಿ ರೀಚ್ ಆದ್ರ ಇಲ್ಲ ಮತ್ತೇನಾದರೂ ಆಯ್ತಂತ ಇವರಿಗೆ ಗಾಬರಿ ಆಗಲಿಕ್ಕೆ ಶುರುವಾಗುತ್ತೆ. ಆವಾಗ ಪ್ರದೀಪ್ ಹೇಳ್ತಾನೆ, ನೀನು ನನ್ನ ಗಾಡಿಗೆ ಟೋ ಕೊಡು, ನಾವು ಟೋ ಮೂಲಕ ಈ ದಾರಿಲಿ ನಿಧಾನ ಹೋಗುವ, ಮುಂದೆ ನಮಗೆ ಅವರು ಸಿಗ್ಬೋದು ಅಥವಾ ಸಿಗದಿದ್ರು ಕೂಡ ನಾವು ಸೇಫಾಗಿ ಹೈವೇ ಹತ್ರ ರೀಚ್ ಆಗ್ಬೋದಂತ. ಸರಿ ಅಂತ ಪ್ರದೀಪ್ನ ಆ ಫ್ರೆಂಡ್ ಇವನ ಗಾಡಿಗೆ ಟೋ ಕೊಟ್ಟು ನಿಧಾನವಾಗಿ ಆ ಒಂದು ದಾರಿ ಮೂಲಕ ಬರ್ತಾ ಹೋಗ್ತಾರೆ. ಅವರ ಪುಣ್ಯಕ್ಕೆ ಆ ಒಂದು ದಾರಿಲಿ ವೆಹಿಕಲ್ಗಳು ತುಂಬ ಕಡಿಮೆ. ಇವರು ಇಡೀ ದಾರಿನ ಕವರ್ ಮಾಡಿಕೊಂಡು ಆರಾಮ್ಸೆ ಟೋ ಕೊಡ್ತಾ ಹೋಗ್ತಿರ್ತಾರೆ. ಅವಾಗ ಅವರ ಗಮನ ಆ ಒಂದು ಕಾಡಿನ ಸುತ್ತಮುತ್ತ ಹೋಗುತ್ತೆ. ನಿಜವಾಗ್ಲೂ ಹೇಳಬೇಕಂದ್ರೆ ಹೆಬ್ರಿಯ ಆ ಒಂದು ಕಾಡೇನಿದೆ ಅದೊಂದು ನಿಗೊಳ್ಳೋ ಹಾಗೆ ಭಯಾನಕವಾದ ಕಾಡಂತ ಹೇಳ್ಬೋದು. ಬೆಳಗ್ಗೆ ಹೊತ್ತು ತಿರುಗಲಿಕ್ಕೆ ಆ ಒಂದು ರೋಡಲ್ಲಿ ತುಂಬ ಜನ ಭಯಪಡ್ತಾರೆ. ಅಂಥದ್ರಲ್ಲಿ ಆ ಇಬ್ಬರು ನೈಟ್ ಹೊತ್ತಲ್ಲಿ ತಿರುಗ್ತಿದ್ದಾರೆ. ಏನಾಗುತ್ತೋ ಏನೋ ಅಂತ ನೋಡ್ತಿರೋ ನಮ್ಮ ಮಾತ್ರ ಅಲ್ಲ, ಇವನ್ ಅವರಿಗೆ ಕೂಡ ಅದೇ ಫೀಲ್ ಆಗ್ತಿರುತ್ತೆ. ಆದರೂ ಕೂಡ ಅವರಿಬ್ಬರು ಸ್ವಲ್ಪ ಧೈರ್ಯ ತಗೊಂಡು ಹಾಗೆ ಮುಂದೆ ಹೋಗ್ತಾ ಇರ್ತಾರೆ. ನೈಟ್ ಹೊತ್ತಲ್ಲಿ ಆ ಒಂದು ನಿಶಬ್ದದಲ್ಲಿ ಕಾಡಿನ ಸೌಂಡ್ ಹೇಗಿರುತ್ತೆ ಅಂತ ನಿಮ್ಗೆ ಗೊತ್ತಿರುತ್ತೆ. ಅಕ್ಕಪಕ್ಕದಲ್ಲಿ ಕೀಟಗಳು ಕೂಗುವುದು, ನಾಯಿಗಳು ಕೂಗುವುದು, ಆ ರೀತಿಯೆಲ್ಲ ಶಬ್ದ.
ನೀವು ಎಕ್ಸ್ಪೀರಿಯನ್ಸ್ ಮಾಡಿದರೆ ನಿಮಗೆ ಗೊತ್ತಿರ್ಬೋದು. ಇವನ್ ಅವರಿಬ್ಬರು ಕೂಡ ಆವಾಗ ಹೋಗುವಾಗ ಅದೇ ಸೌಂಡ್ ಕೇಳ್ತಿರುತ್ತೆ. ಆ್ಯಂಡ್ ಇವರು ಇವಾಗ ಮಾತಾಡೋದನ್ನು ಸ್ಟಾಪ್ ಮಾಡ್ತಿರ್ತಾರೆ. ಅಂದರೆ ಅಲ್ಲಿವರೆಗೂ ಮಾತಾಡ್ತಾ ಬಂದವರು ಇವಾಗ ಒಂದೇ ಸಮನೆ ಸೈಲೆಂಟ್ ಆಗ್ತಾರೆ. ಆವಾಗ ಶಾಕಿಂಗ್ಲಿ ಅವರಿಗೆ ಆ ಒಂದು ನಿಶಬ್ದದ ಮಧ್ಯೆ ಒಂದು ಶಬ್ದ ಕೇಳುತ್ತೆ. ಎಸ್, ನೀವೆಲ್ಲ ಯಾವ ಶಬ್ದ ಅಂತ ಅನ್ಕೋತಿದ್ದೀರೋ ಅದೇ ಶಬ್ದ. ಅದು ಯಾವುದು ಹುಡುಗಿಯ ಗೆಜ್ಜೆ ಶಬ್ದ. ಇವರಿಗೆ ಆ ಶಬ್ದ ಕೇಳಿ ಒಂದು ಕ್ಷಣ ಅವರ ಮೈ ಅದಿರಿ ಹೋಗುತ್ತೆ. ಅಂದರೆ ಒಂದ್ಸಲ ಕುಮ್ಟಾರಿ ಹೋಗ್ತಾರೆ. ಯಾವುದೇ ಶಬ್ದ ಅಂತ ಅವರಿಗೆ ಅರ್ಥ ಆಗೋದಿಲ್ಲ. ಹಾಗೆ ಒಂದೇ ಸಮನೆ ಗಾಡಿ ನಿಲ್ಲಿಸಿ ತಮ್ಮಲ್ಲಿದ್ದ ಮೊಬೈಲ್ ಟಾರ್ಚ್ ಮೂಲಕ ಅಕ್ಕಪಕ್ಕ ಲೈಟ್ ಹಾಕ್ತಾರೆ. ಬಟ್ ಎಷ್ಟೇ ಹುಡುಕಿದ್ರು ಕೂಡ ಅವರಿಗೆ ಆ ಒಂದು ಸೌಂಡ್ ಕೇಳ್ತೈತೆ ಹೊರತು ಆ ಸೌಂಡ್ ಎಲ್ಲಿಂದ ಬರ್ತಿದೆ ಅಂತ ಗೊತ್ತಾಗೋದಿಲ್ಲ. ಮೋಸ್ಟ್ಲಿ ಕಾಡೊಳಗಿರೋ ಯಾವುದೋ ಕೀಟದ ಶಬ್ದ ಇರಬೇಕಂತ ಅವರು ಸುಮ್ಮನಾಗ್ತಾರೆ. ಹಾಗೆ ಮುಂದೆ ಮುಂದೆ ಹೋಗ್ತಿದ್ದ ಹಾಗೆ ಆ ಶಬ್ದ ಕೂಡ ಕಡಿಮೆ ಆಗುತ್ತೆ. ಆ್ಯಂಡ್ ಒನ್ ಮೊಮೆಂಟಲ್ಲಿ ಆ ಶಬ್ದ ಇನ್ನೂ ಕೂಡ ಜಾಸ್ತಿ ಆಗುತ್ತೆ. ಆವಾಗ ಅವರ ಗಮನ ರೋಡ್ನ ಮುಂದುಗಡೆ ಹೋಗುತ್ತೆ. ಶಾಕಿಂಗ್ಲಿ ಆವಾಗಿಂದ ಎಂಟಿ ಆಗಿದ್ದ ಆ ಒಂದು ರೋಡ್, ಅಂದರೆ ಆವಾಗಿಂದ ಅವರು ಆ ರೋಡ್ನ ಅಬ್ಸರ್ವ್ ಮಾಡ್ತಾ ಬರ್ತಿದ್ದಾರೆ. ಯಾರೊಬ್ಬರು ಕೂಡ ಅಲ್ಲಿ ಎದ್ದಿರೋದಿಲ್ಲ. ಬಟ್ ಇವಾಗ ನೋಡಿದರೆ ಯಾವುದೋ ಒಬ್ಬ ಹೆಂಗಸು ಸೀರೆ ಹಿಡ್ಕೊಂಡು ಅವಳು ತನ್ನ ಕೈಯಲ್ಲಿ ಒಂದು ಕೊಡಪನ, ಅಂದರೆ ನೀರು ತುಂಬಿರೋ ಕೊಡನ ಹಿಡ್ಕೊಂಡು ಕಾಲಿಗೆ ಗೆಜ್ಜೆ ಹಾಕ್ಕೊಂಡು ಶಬ್ದ ಮಾಡಿಕೊಂಡು ನಡ್ಕೊಳ್ತಾ ಹೋಗ್ತಿರ್ತಾಳೆ. ಇವರಿಗೆ ಅದನ್ನ ಕಂಡು ಒಂದೇ ಸಮನೆ ಭಯ ಆಗುತ್ತೆ. ಯಾಕಂದರೆ ಸ್ವಲ್ಪ ಹೊತ್ತಲ್ಲಿ ಯಾರು ಕೂಡ ಇಲ್ಲದಿರುವಂಥ ರೋಡಲ್ಲಿ ಇವಾಗ ಒಬ್ಬಳು ಮಹಿಳೆ ಪ್ರತ್ಯಕ್ಷವಾಗಿದ್ದಾಳೆ. ಅವಳು ಎಲ್ಲಿಂದ ಬದಲು ಹೇಗೆ ಬದಲು ಅಂತ ಅವರಿಗೆ ನಿಜವಾಗ್ಲೂ ಗೊತ್ತಾಗೋದಿಲ್ಲ. ಯಾಕಂದರೆ ಅದೊಂದು ಸ್ಟ್ರೈಟ್ ರೋಡ್, ಆ ಕಡೆ ಈ ಕಡೆ ಯಾವುದೇ ಮಾರ್ಗ ಇಲ್ಲ. ಅವಳು ಒಂದು ವೇಳೆ ಬಂದಿದ್ರೆ ಅದು ಮಾಯದ ಮೂಲಕನೇ ಬಂದಿರಬೇಕಂತ ಅವರಿಗೆ ಫೀಲ್ ಆಗುತ್ತೆ. ಆದರೂ ಕೂಡ ಇವರು ಸ್ವಲ್ಪ ಧೈರ್ಯ ತಗೊಂಡು ಆ ಮಹಿಳೆ ಹಿಂದೆನೆ ತಮ್ಮ ಗಾಡಿನ ಸ್ಲೋ ಮಾಡ್ತಾ ಮಾಡ್ತಾ ಹೋಗ್ತಾರೆ. ಆ್ಯಂಡ್ ಒಂದು ಕ್ಷಣ ಆ ಮಹಿಳೆ ಅಲ್ಲಿ ನಿಂತ್ಬಿಡ್ತಾರೆ. ಹಾಗೆ ಗಾಬರಿಯಲ್ಲೂ ಇವರು ಕೂಡ ನಿಂತ್ಕೋತಾರೆ. ಆ ಮಹಿಳೆ ಹಿಂತಿರುಗಿ ಇವ್ರ ಕಡೆ ನೋಟ ಬಿರ್ತಾಳೆ. ಇವರಿಗೆ ಆ ಮಹಿಳೆ ಮುಖ ನೋಡಲಿಕ್ಕೆ ಭಯ ಆಗಿ ಅವರಿಬ್ಬರು ಕೂಡ ಒಂದೇ ಸಮನೆ ಕಣ್ಮುಚ್ತಾರೆ. ಹಾಗೆ ಕಣ್ಬಿಟ್ಟು ತೆರೆದಾಗ ಆ ಮಹಿಳೆ ಅಲ್ಲಿಂದ ಮಾಯವಾಗಿಬಿಟ್ಟಿದ್ಲು. ಇವರೋಗಿ ಅಲ್ಲಿ ಚೆಕ್ ಮಾಡ್ತಾರೆ. ಆ್ಯಕ್ಚುಲಿ ಆ ಒಂದು ಮಾರ್ಗದಿಂದ ಲೆಫ್ಟ್ಗೆ ಒಂದು ಮಾರ್ಗ ಇತ್ತು. ಇವ್ರು ಅನ್ಕೋತಾರೆ ಮೋಸ್ಟ್ಲಿ ಆ ಒಂದು ಮಾರ್ಗದಿಂದ ಅವಳು ಹೋಗಿರ್ಬೋದಂತ. ಬಟ್ ಶಾಕಿಂಗ್ ವಿಷಯ ಏನಪ್ಪ ಅಂದರೆ ಆ ಹುಡುಗಿ ಕೊಡದಲ್ಲಿ ನೀರು ತಗೊಂಡೋಗಿರ್ತಾಳೆ. ಬಟ್ ಹೋಗುವಾಗ ಅಲ್ಪ ಸ್ವಲ್ಪ ನೀರಾದರೂ ದಾರಿಲಿ ಚೆಲ್ಲಿರುತ್ತೆ. ಬಟ್ ಆ ದಾರಿಲಿ ಒಂದೇ ಒಂದು ನೀರು ಕೂಡ ಚೆಲ್ಲಿರೋದಿಲ್ಲ. ಇವರಿಗೆ ಅದನ್ನೆಲ್ಲ ಕಂಡು ಭಯ ಆಗುತ್ತೆ. ಹಾಗೆ ಅವರಿಗೆ ಕನ್ಫರ್ಮ್ ಆಗುತ್ತೆ ಅದು ಯಾವುದೇ ರೀತಿಯ ಮಹಿಳೆಲ್ಲ, ಅದೊಂದು ದೆವ್ವ ಅಂತ. ಮೊದಲೇ ಈ ಒಂದು ಕಾಡು, ಈ ಒಂದು ದಾರಿ ಭಯಾನಕ. ಇಲ್ಲಿ ದೆವ್ವದ ಕಾಟ ಎದ್ದಿರ್ಬೋದು. ಮೋಸ್ಟ್ಲಿ ಆ ಮಹಿಳೆ ದೆವ್ವ ಇರ್ಬೋದಂತ ಅವರು ಅಲ್ಲಿ ಒಂದು ಕ್ಷಣ ಕೂಡ ನಿಲ್ಲದೆ ಅಲ್ಲಿಂದ ಮತ್ತೆ ಪುನಃ ತಮ್ಮ ಜರ್ನಿನ ಶುರು ಮಾಡ್ತಾರೆ. ಸೊ ಮುಂದೆ ಒಂದು ಕಡೆ ಅವರಿಗೆ ಸ್ವಲ್ಪ ದೂರದಲ್ಲಿ ಒಬ್ಬ ಗಾರ್ಡ್ ತೋರಿ ಬರ್ತಾನೆ. ಆ ಗಾರ್ಡ್ ತನ್ನ ಕೈಯಲ್ಲಿ ಪೀಪಿ ಹಾಗೆ ಒಂದು ಲಾಟ್ ಹಿಡ್ಕೊಂಡು ಆ ಕಡೆ ತಿರುಗ್ತಾ ಹೋಗ್ತಾನೆ. ಇವರೋಗಿ ಆ ಗಾರ್ಡ್ ಹತ್ತಿರ ತಮ್ಮೊಟ್ಟಿಗೆ ಆದ ಆ ಒಂದು ಘಟನೆನ ಎಕ್ಸ್ಪ್ಲೇನ್ ಮಾಡ್ತಾರೆ. ಆವಾಗ ಆ ಗಾರ್ಡ್ ಹೇಳ್ತಾನೆ, ಈ ದಾರಿಲಿ ನೀವು ಬಂದಿರೋದು ನಿಮ್ಮ ಬ್ಯಾಡ್ ಲಕ್. ನೀವು ಹಿಂತಿರುಗಿ ವಾಪಸ್ ಬಂದಿದ್ರಂದರೆ ಅದು ನಿಮ್ಮ ಲಕ್ ಅಂತ ಹೇಳ್ಬೋದು. ಸೊ ಇಲ್ಲಿ ದೆವ್ವದ ಕಾಟ ಇದೆ, ಯಾವುದೇ ಕ್ಷಣಕ್ಕೂ ಇಲ್ಲಿ ಇರಬೇಡಿ, ಇವಾಗಲೇ ಇಲ್ಲಿಂದ ಹೋಗಿ ಅಂತ ಅವ್ರನ್ನ ಅಲ್ಲಿಂದ ಅವನು ಕಳಿಸಿಬಿಡ್ತಾನೆ. ಇವರು ಕೂಡ ಟೋ ಮೂಲಕನೇ ಬಹಳ ನಿಧಾನವಾಗಿ ಅಲ್ಲಿಂದ ವಾಪಸ್ ಬರ್ತಾರೆ. ಸುಮಾರು 1 ಗಂಟೆ ಆದ ನಂತರ ಅವರು ಕೊನೆಗೂ ಅಲ್ಲಿಂದ ತಮ್ಮ ಹೈವೇಗೆ ರೀಚ್ ಆಗ್ತಾರೆ. ಹೈವೇ ರೀಚ್ ಆದ ನಂತರ ಫ್ರೆಂಡ್ಸ್ಗೆ ಕಾಲ್ ಮಾಡಿ ಎಲ್ಲಿದ್ದಾರಂತ ಎಲ್ಲ ವಿಷಯನ ತಿಳ್ಕೊತಾರೆ. ಹೈವೇಗೆ ಬಂದಾದ ನಂತರ ಅವರು ಅಲ್ಲಿದ್ದ ಒಂದು ಅಂಗಡಿಗೆ ಹೋಗಿ ವಿಚಾರಿಸ್ತಾರೆ ಆ ದಾರಿ ಬಗ್ಗೆ. ಆವಾಗ ಅಲ್ಲಿ ಅವರು ಕನಸಲ್ಲಿ ಕೂಡ ಎಣಿಸ್ತಿರುವಂಥ ಒಂದು ವಿಷಯ ಗೊತ್ತಾಗುತ್ತೆ. ಆ ಒಂದು ದಾರಿಲಿ ಯಾವುದಾದ್ರೂ ಮಹಿಳೆಯ ಆತ್ಮ ತಿರುಗುತ್ತಾ ಅಂತ. ಆವಾಗ ಅಂಗಡಿಯವನು ಯಾಕೆ ಅಂತ ಹೇಳ್ತಾನೆ. ಆವಾಗ ಅವ್ರು ಹೇಳ್ತಾರೆ, ನಮಗೆ ದಾರಿಲಿ ಯಾವುದೋ ಒಬ್ಬ ಹೆಂಗಸು ಕೊಡದಲ್ಲಿ ನೀರು ತಗೊಂಡೋಗ್ತಿರೋ ಹಾಗೆ ಫೀಲ್ ಆಯಿತು, ನಾವು ಅವಳನ್ನ ನೋಡಿದ್ವಿ ಅಂತ. ಆವಾಗ ಆ ಅಂಗಡಿಯವ್ನು ಹೇಳ್ತಾನೆ, ಅಲ್ಲಿ ದೇವರದು ನಿಜ, ಬಟ್ ನೀವು ನೋಡಿದ್ರಲ್ಲ ಆ ಒಬ್ಬ ಮಹಿಳೆ,
ಅವಳು ಯಾವುದೇ ರೀತಿಯ ಭೂತ ಅಲ್ಲ. ಆ ಟೈಮಲ್ಲಿ ಆ ಊರಲ್ಲಿ ತುಂಬ ಜನರು ಕೊಡದಲ್ಲಿ ನೀರು ತುಂಬಿಸ್ಕೊಂಡು ಮನೆಗೆ ತಗೊಂಡು ಹೋಗ್ತಿರ್ತಾರೆ. ನಾವು ಕೂಡ ತುಂಬ ಸಲ ನೋಡಿದ್ದೀವಂತ. ಅದಕ್ಕೆ ಪ್ರದೀಪ್ ಆಗಿ ಅವನ ಫ್ರೆಂಡ್ ಕೇಳ್ತಾರೆ, ಹಾಗಾದರೆ ಅವಳು ಭೂತ ಅಲ್ವಾ? ನೀವು ಹೇಳಿದ್ರಿ ಅಲ್ಲಿ ಭೂತದ ಕಾಟ ಉಂಟಂತ, ಹಾಗಾದರೆ ಭೂತ ಯಾವುದಂತ ಅವ್ರು ಕೇಳ್ತಾರೆ. ಅದಕ್ಕೆ ಅಂಗಡಿ ಹೇಳ್ತಾನೆ, ಆ್ಯಕ್ಚುಲಿ ಅಲ್ಲಿ ಭೂತ ಇರೋದು ಒಬ್ಬ ಗಾಡ್ದು, ಒಬ್ಬ ಗೂರ್ಕಂದು. ಯಾವಾಗಲೂ ಅವನು ಸೀಟಿ ಹಾಗೆ ಲಾಟ್ ಹಿಡ್ಕೊಂಡು ಆ ಒಂದು ರೋಡಲ್ಲಿ ತಿರುಗ್ತಾ ಹೋಗ್ತಿರ್ತಾನೆ. ಅವನ ಒಂದು ಭೂತ ಅಂದರೆ ದೆವ್ವ ತುಂಬ ಜನರಿಗೆ ಸಿಕ್ಕಿದೆ ಅಂತ. ಆ ಮಾತು ಕೇಳಿ ಪ್ರದೀಪ್ ಆಗಿ ಅವನ ಫ್ರೆಂಡ್ನ ಎದೆ ನಿಂತೋಗಿತ್ತು. ನಿಮಗೆ ಅರ್ಥ ಆಯ್ತು ಅನ್ಕೋತೀನಿ. ಸೊ ಇದಿಷ್ಟು ಇವತ್ತಿನ ಕತೆ. ಮತ್ತೊಂದು ಕತೆ ಒಟ್ಟಿಗೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಥ್ಯಾಂಕ್ ಯು ಫಾರ್ ವಾಚಿಂಗ್.